ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ Venus71 ಚಾನಲ್ಗೆ. ಸೊ ಇವತ್ತು ನಾವು ರೀಡ್ ಮಾಡ್ತಾ ಇರುವಂಥದ್ದು ನೆಕ್ಸ್ಟ್ 10 ಡೇಸ್ಗೆ ರಿಲೇಶನ್ಶಿಪ್ ರೀಡಿಂಗ್ ಕುಂಭರಾಶಿಯವ್ರಿಗೆ ಏನು ಬರ್ತಾ ಇದೆ ಅಂತ ಹೇಳಿ. ಕ್ವಿಕ್ ಆಗಿ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದ್ಸಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ತನಕ ರೀಡಿಂಗ್ ಬರ್ತಾ ಇದೆ ಅಂತಂದ್ರೆ ಇದರಲ್ಲಿ ಏನಾದರೂ ಮೆಸೇಜಸ್ ಖಂಡಿತ ಇರುತ್ತೆ. ರೀಡಿಂಗ್ ಅನ್ನ ಕಂಪ್ಲೀಟ್ ಆಗಿ ನೋಡಿ, ಕೊನೆವರೆಗೂ ನೋಡಿ ಏನು ಮೆಸೇಜ್ ಯೂನಿವರ್ಸ್ ಇಂದ ಬರ್ತಾ ಇದೆ ಅನ್ನೋ ಅಂಥದ್ದನ್ನ. ಇನ್ನೂ ಹೇಳಬೇಕು ಅಂತಂದ್ರೆ ರೀಡಿಂಗ್ ನಿಮಗೆ ಅಂದ್ರೆ ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನು ಮೆನ್ಷನ್ ಮಾಡಿರ್ತೀನಿ ಮೊಬೈಲ್ ನಂಬರನ್ನು, ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ ಅಂತಂದ್ರೆ ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ. ತುಂಬಾ ಜನ ನನಗೆ ಹಾಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ, ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ಗಿಂತ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಹೇಳಿ. ನಿಮಗೆ ಡೀಟೇಲ್ ಬರುತ್ತೆ, ಯಾವ ರೀತಿ ಚಾರ್ಜಸ್ ಇರುತ್ತೆ ಏನು ಅಂತ ಹೇಳಿ. ಮತ್ತೆ ಯಾವುದೇ ರೀತಿ ತೊಂದರೆ ಬರ್ತಾ ಇದೆ ಲೈಫಲ್ಲಿ, ಲೈಕ್ ಜಾಬ್ ಕರಿಯರ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ, ಕಪಲ್ಸ್ ಅಲ್ಲಿ ಇಶ್ಯೂಸ್ ನಡೀತಾ ಇದೆ, ಯಾಕೆ ಆಗ್ತಾ ಇದೆ, ಎಲ್ಲಾನು ತಿಳ್ಕೊಳ್ಳೋದಕ್ಕೆ ಒಂದ್ಸಾರಿ ನೀವೇನ್ ಮಾಡಿ, ಮೆಸೇಜ್ ಮಾಡಿ. ಓಕೆ, ನೋಡೋಣ ಕುಂಭರಾಶಿಯವರ ಈ ಒಂದು ಬರುವಂತ ದಿನಗಳು ಅವರ ಲೈಫಲ್ಲಿ ಏನಾಗ್ಲಿಕ್ಕೆ ಹೋಗ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಿ. ಓಕೆ, ಫಸ್ಟ್ ಆಫ್ ಆಲ್ ಕುಂಭರಾಶಿಯವರ ಒಂದು ಎನರ್ಜಿಯನ್ನ ನೋಡೋಣ, ಏನ್ ಬರ್ತಾ ಇದೆ. ಎನರ್ಜಿ ವೈಸ್ ತುಂಬಾ ಪಾಸಿಟಿವ್ ಆಗಿರುವಂತ ಎನರ್ಜಿಯನ್ನ ನಾನು ನೋಡ್ತಾ ಇದ್ದೀನಿ. ತುಂಬಾ ಕೇರಿಂಗ್ ಇರುವಂತದ್ದು, ನರ್ಚರಿಂಗ್ ಇರುವಂತದ್ದು, ಮತ್ತೆ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ಕಂಡ್ಕೊಂಡಿದ್ದೀರಾ ಲೈಫಲ್ಲಿ ಅನ್ನುವಂಥದ್ದು, ತುಂಬಾ ಸೆನ್ಸಿಬಲ್ ಆಗಿರುವಂಥದ್ದು, ಒಂದು ಲಕ್ಸುರಿ ಲೈಫನ್ನ ಲೀಡ್ ಮಾಡ್ತಾ ಇದ್ದೀರಾ. ಒಂದು ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ನಿಮ್ಗೆ ಪ್ರೋಗ್ರೆಸ್ ಆಗಿದೆ ಅಂತ ಹೇಳ್ಬೋದು. ಅಲ್ಲಿ ಒಂದು ನೀವು ಮಾಡ್ತಾ ಇರುವಂತ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇದೆ ನಿಮ್ಗೆ, ತುಂಬಾ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದನ್ನ ನೀವು ಫೀಲ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಸ್ಟೇಬಲ್ಡ್ ಆಗಿರುವಂತ ಒಂದು ಫ್ಯೂಚರ್ ಅನ್ನ ನೀವು ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು. ಯಾಕಂದ್ರೆ ಇದಕ್ಕಿಂತ ಮುಂಚೆ ಮೇ ಬಿ ತುಂಬಾ ಎಫರ್ಟ್ ಹಾಕ್ತಾ ಇದ್ರಿ, ಬಟ್ ಅದಕ್ಕೆ ರಿಸಲ್ಟ್ ಬರ್ತಾ ಇದ್ದಿಲ್ಲ, ಅಥವಾ ತುಂಬಾ ಸ್ಲೋ ಆಗಿ ಬರ್ತಾ ಇತ್ತು. ಬಟ್ ಇವಾಗ ಏನ್ ನಿಮ್ಗೆ ಸ್ಟೆಬಿಲಿಟಿ ಬರ್ತಾ ಇದೆ ಅಲ್ವಾ, ಸೊ ಇದು ಒಂದು ಲಾಂಗ್ ಟರ್ಮ್ ಅಲ್ಲಿ ಇರುವಂತ ಸ್ಟೆಬಿಲಿಟಿಯನ್ನ ನೀವು ಕಾಣ್ಲಿಕ್ಕೆ ಹೋಗ್ತಾ ಇದ್ದೀರಾ ನಿಮ್ಮ ಒಂದು ಬಿಸ್ನೆಸ್ ಅಥವಾ ನಿಮ್ಮ ಜಾಬ್ ಕರಿಯರ್ ಅಲ್ಲಿ. ಓಕೆ, ತುಂಬಾ ಪ್ರಾಕ್ಟಿಕಲ್ ಆಗಿ ಈ ದಿನಗಳಲ್ಲಿ ನೀವು ಡಿಸಿಷನ್ಸ್ ಅನ್ನ ತಗೊಳ್ಳುವಂಥದ್ದು, ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಾ. ಬಿಸ್ನೆಸ್ ಮನಿ ಮೈಂಡೆಡ್ ಇಟ್ಕೊಂಡು ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತ ಹೇಳ್ಬೋದು. ಸೊ ಅಲ್ಲಿ ನಿಮಗೆ ಸಕ್ಸಸ್ ಇದೆ. ಅದೇ ರೀತಿಯಾಗಿ ನಿಮ್ಮ ಒಂದು ರಿಲೇಶನ್ಶಿಪ್ ವೈಸ್ ನಿಮ್ಮ ಒಂದು ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನೋಡ್ತಾ ಇದ್ರೆ, ಮೇ ಬಿ ಸಮ್ವೇರ್ ಎಲ್ಲೋ ಒಂದು ಏನೋ ಮಾತುಕತೆ ಆಗಿದೆ, ಅದರಿಂದಾಗಿ ತುಂಬಾ ಹರ್ಟ್ ಮಾಡ್ಕೊಂಡಿದ್ದೀರಾ. ಸೊ 8 ಆಫ್ ಕಪ್ಸ್ ಬರ್ತಾ ಇರುವಂತದ್ದು, 8 ರಿಪ್ರೆಸೆಂಟ್ ಸ್ಯಾಟರ್ನ್ ಅನ್ನ, ತುಂಬಾ ಹರ್ಟ್ ಆಗಿದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಹಾಗಾಗಿ ಎಲ್ಲಾನು ಬಿಟ್ಟು ಮುಂದೆ ಹೋಗ್ಬೇಕು ಅನ್ನುವಂತ ಭಾವನೆ ಇಟ್ಕೊಂಡು ಹೋಗ್ತಾ ಇದ್ದೀರಾ. ಕೆಲವೊಂದಿಷ್ಟನ್ನ ಹಿಂದೆ ಬಿಟ್ಟು ಹೋಗ್ತಾ ಇದ್ದೀರಾ ಲೈಫಲ್ಲಿ. ಬಿಡೋಣ, ಇದರಿಂದ ನನಗೆ ಹ್ಯಾಪಿನೆಸ್ ಇಲ್ಲ, ಇದರಿಂದ ನನಗೆ ತುಂಬಾ ತೊಂದರೆ ಬರ್ತಾ ಇದೆ, ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ನನಗೆ ಯಾವ ರಿಲೇಶನ್ಶಿಪ್ಪೇ ಬೇಡ ಅನ್ನುವಂತ ಒಂದು ಮಾನಸಿಕ ಸ್ಥಿತಿಗೆ ಬಂದ್ಬಿಟ್ಟಿದ್ದೀರಾ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಇನ್ನೊಂದ್ ಕಡೆ ನಿಮ್ಮ ಪಾರ್ಟ್ನರ್ ಬಗ್ಗೆ ನಾನು ನೋಡ್ತಾ ಇದ್ರೆ, ಅವರು ಕೂಡ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಬ್ಯಾಲೆನ್ಸ್ ಮಾಡೋದಕ್ಕೆ ಅವ್ರಿಗೂ ಕೂಡ ಆಗ್ತಾ ಇಲ್ಲ. ಏನ್ ಡಿಸಿಷನ್ ಅನ್ನ ತಗೋಬೇಕು ಅಂತ ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಫ್ಲೆಕ್ಸಿಬಲ್ ಆಗಿ ವಿಚಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರಿಲೇಶನ್ಶಿಪ್ ಅಲ್ಲಿ. ಏನಾಗಿದೆ, ಯಾವ ಕಾರಣಕ್ಕಾಗಿ ಈ ರೀತಿ ನಿಮ್ಮಲ್ಲಿ ಬಂದಿದೆ ಅನ್ನುವಂಥದ್ದು ನೋಡ್ಲಿಕ್ಕೆ ಹೋದ್ರೆ, ಸ್ವಲ್ಪ ನೋಡಿ ಏನಾಗುತ್ತೆ ಕೆಲವೊಂದ್ ಸಾರಿ ನಮ್ಮ ಈಗೋ, ನಮ್ಮಲ್ಲಿ ಇರುವಂತ ಈಗೋ ನಮ್ಗೆ ಎಷ್ಟು ಹಿಟ್ ಮಾಡುತ್ತೆ ಅಂತಂದ್ರೆ ನಾನೇ ಅನ್ನುವಂಥದ್ದು. ಓಕೆ, ಸೊ ಆ ನಾನೇ ನಿಮ್ಮಲ್ಲಿ ಹುಟ್ಕೊಂಡಿದೆ ಅಂತ ಹೇಳಿ ಸಮ್ ಟಾಕ್ಸಿಕ್ ರಿಲೇಶನ್ಶಿಪ್ ಅನ್ನ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಇರಿಟೇಷನ್ ಇರುವಂತದ್ದು, ಏನಾದ್ರೂ ಅಂದ ತಕ್ಷಣ ಮಾತಾಡುವಂತದ್ದು, ಸ್ವಲ್ಪ ಫ್ರಸ್ಟ್ರೇಷನ್ ಇರುವಂತದ್ದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ಮನ್ಸಲ್ಲಿ ಅನ್ಕೊಳ್ತಾ ಇರುವಂತದ್ದು ಒಂದು ಅಥವಾ ಮಾತಾಡ್ತಾ ಇರುವಂತದ್ದು ಒಂದು, ಸಮಥಿಂಗ್ ಏನೋ ನಡೀತಾ ಇತ್ತು ನಿಮ್ಮಿಬ್ಬರಲ್ಲಿನೂ. ಅದಿವಾಗ ಏನಾಗಿದೆ, ತುಂಬಾ ಓವರ್ ಆಗಿದೆ. ಹಾಗಾಗಿ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗ್ಬಿಟ್ಟಿದೆ ಇಬ್ಬರಲ್ಲಿನೂ ಕೂಡ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಿಮ್ಮ ಪಾರ್ಟ್ನರ್ಗೂ ಗೊತ್ತಾಗ್ತಾ ಇಲ್ಲ, ನಿಮ್ಗೂ ಗೊತ್ತಾಗ್ತಾ ಇಲ್ಲ, ಬ್ಯಾಲೆನ್ಸ್ ಮಾಡೋದಕ್ಕಾಗ್ತಾ ಇಲ್ಲ. ನೀವು ಒಂದ್ ಕಡೆ ಥಿಂಕ್ ಮಾಡ್ತಾ ಇದ್ದೀರಾ, ಬೇಡವೇ ಬೇಡ, ರಿಲೇಶನ್ಶಿಪ್ಪೇ ಬೇಡ ನನಗೆ, ತುಂಬಾ ಟಾಕ್ಸಿಸಿಟಿ ಇದೆ ರಿಲೇಶನ್ಶಿಪ್ ಅಲ್ಲಿ, ಎಲ್ಲಾದ್ರೂ ಬಿಟ್ಟು ಹೋಗ್ಬಿಡೋಣ ಅನ್ನೋವಂಥದ್ದು ಮೈಂಡ್ ಸೆಟ್ಟಿಗೆ ನೀವು ಬರ್ತಾ ಇದ್ದೀರಾ. ಇನ್ನು ಅವರು ಕೂಡ ಅವರು ಒಂದು ಮನಸ್ಥಿತಿನೂ ಅದೇ ರೀತಿಯಾಗಿದೆ. ಏನಂತಂದ್ರೆ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬೇಕು, ಇಷ್ಟೆಲ್ಲ
ಆಗೋಗ್ಬಿಡ್ತು, ಏನೋ ಏನೋ ಮಾತಾಡ್ಲಿಕ್ಕೆ ಹೋದ್ವಿ, ಏನೋ ಕ್ರಿಯೇಟ್ ಆಯ್ತು, ಆಗುತ್ತೆ ಕೆಲವೊಂದ್ ಸಾರಿ. ಏನಂತಂದ್ರೆ ಮಾತು ಎಲ್ಲಿಂದನೋ ಶುರು ಆಗುತ್ತೆ, ಎಲ್ಲೋ ಹೋಗಿ ಎಂಡ್ ಆಗುತ್ತೆ. ಸೊ ಎಂಡ್ ಆಗೋದು ಇಲ್ಲಿ ನಿಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಅದು ಜಗಳಕ್ಕೆ ಮಾರ್ಗ ಮಾಡಿಕೊಟ್ಟಿದೆ, ಟಾಕ್ಸಿಸಿಟಿಗೆ ಮಾರ್ಗ ಮಾಡಿಕೊಟ್ಟಿದೆ. ಇನ್ನು ಇನ್ನೂ ಒಂದ್ ವೇಯಲ್ಲಿ ನಾನು ಇದನ್ನ ನೋಡೋದಾತು ಅಂತಂದ್ರೆ ಮೇ ಬಿ ನಿಮ್ಮ ಒಂದು ಟಾಕ್ಸಿಸಿಟಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದ್ ಸಾರಿ ನಾವು ತುಂಬಾ ಇಂಟ್ರಪ್ಟ್ ಮಾಡ್ತೀವಿ, ಒಬ್ಬರ ಲೈಫಲ್ಲಿ ಒಬ್ರು ತುಂಬಾ ಇಂಟ್ರಪ್ಷನ್ ಮಾಡ್ತೀವಿ. ಲೈಕ್ ನೀವು ನನಗೆ ಕೇಳಿ ಯಾಕೆ ಹೋಗ್ಲಿಲ್ಲ, ನನ್ ಕೇಳಿನೇ ಅವ್ರ ಜೊತೆ ಮಾತಾಡ್ಬೇಕು, ಈ ರೀತಿ ಕೆಲವೊಂದಿಷ್ಟು ಏರಿಯಾದಲ್ಲಿ ನಾವೇನಾದ್ರೂ ಮಾಡ್ತಾ ಇದ್ದೀವಿ. ನೀವು ಮಾಡ್ತೀರಾ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಏನಾದ್ರೂ ಸಿಚುವೇಶನ್ ಆ ರೀತಿ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಕಡೆಯಿಂದ ಆಗಿರ್ಬೋದು, ನಿಮ್ ಕಡೆಯಿಂದ ಆಗಿರ್ಬೋದು, ಏನಾದ್ರೂ ಅಂದ್ರೆ ಒಂದ್ ರೀತಿ ತುಂಬಾ ಪೊಸೆಸಿವ್ನೆಸ್ ಅಂತ ಏನ್ ಹೇಳ್ತೀವಿ, ಈರ್ಷೆ ಈರ್ಷೆ ಭಾವ, ಯಾರ್ದಾದ್ರ ಜೊತೆ ಮಾತಾಡಿದ ತಕ್ಷಣ ರಿಯಾಕ್ಟ್ ಮಾಡುವಂಥದ್ದು. ಯಾಕೆ ಮಾತಾಡಿದ್ರಿ, ನನ್ ಕೇಳ್ಬೇಕಾಗಿತ್ತು, ನೀವ್ ಯಾಕೆ ಅವ್ರ ಜೊತೆಗೆ ಹೋದ್ರಿ. ನೋಡಿ, ಇದು ಇರ್ಬೇಕು ಇಲ್ಲ ಅಂತ ಅಲ್ಲ, ಬಟ್ ಅದು ತುಂಬಾ ಅದೇ ಆಯ್ತು ಅಂತಂದ್ರೆ ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಅದೇ ಆಗ್ತಾ ಇರುವಂತದ್ದು ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಸೊ ಸಂವಾರ್ ಇಬ್ರು ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಇಬ್ರು ಕೂಡ ಒದ್ದಾಡ್ತಾ ಇದ್ದೀರಾ, ಇಬ್ಬರಿಗೂ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ. ಎಸ್ಪೆಷಲಿ ನಿಮ್ಮ ಪಾರ್ಟ್ನರ್ಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ. ತುಂಬಾ ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ, ಬಟ್ ಅದು ಆಗ್ತಾ ಇಲ್ಲ. ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಎಮೋಷನ್ಸ್. ಒದಾಡ್ತಾ ಇದ್ದಾರೆ, ಯಾರ ಮುಂದೆ ಹೇಳಬೇಕು ಇದು ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ ಕಡೆ ನಿಮ್ಮ ಒಂದು ಪ್ರಾಸ್ಪೆಕ್ಟಿವ್ ನೋಡಿದ್ರೆ ನೀವು ಕೂಡ ಅದೇ ರೀತಿಯಲ್ಲಿ ಇದ್ದೀರಾ. ಏನಾದ್ರೂ ಆಗ್ಲಿ, ಬ್ರೇಕಪ್ ಆಗ್ತಾ ಆಗ್ಲಿ, ನನ್ಗೆ ರಿಲೇಶನ್ಶಿಪ್ಪೇ ಬೇಡ ಅಂದ್ರೆ ಕುಂತು ಮಾತಾಡ್ಕೊಂಡು ನೀವು ಇದನ್ನ ರಿಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಅಂತ ಒಂದು ಮೈಂಡ್ ಸೆಟ್ ಕೂಡ ನಿಮ್ಗೆ ಬರ್ತಾ ಇಲ್ಲ. ಅಷ್ಟೊಂದು ಫ್ರಸ್ಟ್ರೇಟ್ ಆಗಿದ್ದೀರಾ ರಿಲೇಶನ್ಶಿಪ್ ಅಲ್ಲಿ. ಮತ್ತೆ ಫ್ಯೂಚರ್ ಅಲ್ಲಿ ಏನಾಗ್ಬೋದು ನೋಡಿ, ಫ್ಯೂಚರ್ ಅಲ್ಲಿ ನಾನು ತುಂಬಾ ಕಂಟ್ರೋಲಿಂಗ್ ಇರುತ್ತೆ. ಫೀಲಿಂಗ್ ವೈಸ್ ನೋಡ್ತಾ ಇದ್ರೆ ತುಂಬಾ ಕಂಟ್ರೋಲ್ ಮಾಡುವಂತದ್ದಾಗತ್ತೆ. ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಬಟ್ ಕಂಟ್ರೋಲ್ ಮಾಡೋದು. ಇನ್ಸೆಕ್ಯೂರಿಟಿ ಇರ್ಬೋದು, ಜಲಸಿ. ನಾನು ಈ ಕಾರ್ಡ್ ಬರೋಕಿನ ಮುಂಚೆನೆ ಹೇಳಿದೆ, ಜಲಸಿ ಇರುವಂತದ್ದು, ಪಾಸಿಟಿವ್ನೆಸ್ ಇರುವಂತದ್ದು. ಇಲ್ಲಿನೂ ಕೂಡ ಅದೇ ಬರ್ತಾ ಇದೆ, ಇನ್ಸೆಕ್ಯೂರಿಟಿ, ಪಾಸಿಟಿವ್ನೆಸ್, ಹಾರ್ಡಿಂಗ್, ಸ್ಟಕ್ ಫೀಲ್ ಮಾಡ್ಕೊಳ್ಳೋವಂಥದ್ದು. ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ಸ್ಟಕ್ ಫೀಲ್ ಮಾಡ್ಕೊಳ್ಳೋವಂಥದ್ದು. ಆನಂತರ ಫೋಕಸ್ ಜಾಸ್ತಿ ಎದ್ರ ಮೇಲೆ ಮಾಡ್ತೀರಾ, ರಿಲೇಶನ್ಶಿಪ್. ಇವಾಗ ಏನು ನಿಮ್ಗೆ ಮ್ಯಾಟ್ರ್ ಆಗುತ್ತೆ, ರಿಲೇಶನ್ಶಿಪ್ ಮ್ಯಾಟ್ರ್ ಆಗುತ್ತಾ ಅಥವಾ ನೀವು ಅನ್ಕೊಂಡಂತ ಲಕ್ಸುರಿ ಲೈಫ್ ನಿಮ್ಗೆ ಮ್ಯಾಟ್ರ್ ಆಗುತ್ತಾ? ಎರಡೂ ಇರಬೇಕು, ಬ್ಯಾಲೆನ್ಸ್. ಅದಕ್ಕೆ ಬ್ಯಾಲೆನ್ಸ್ ಅಂತ ಹೇಳೋದು. ನೀವು ಎರಡರಲ್ಲಿ ಒಂದ್ ಯಾವ್ದಾದ್ರು ಸ್ಕಿಪ್ ಮಾಡ್ತೀರಾ ಅಂತಂದ್ರೆ ನಡೆಯೋದಿಲ್ಲ ಈಗಿನ ಕಾಲಕ್ಕೆ. ಎರಡೂ ಕೂಡ ನಮ್ಮ ಜೊತೆಗೆ ಅಷ್ಟೇ ಕಮಿಟೆಡ್ ಆಗಿರ್ಬೇಕಾಗತ್ತೆ. ಇಲ್ಲಿ ನಾನು ನೋಡ್ತಾ ಇರುವಂತದ್ದು ಇನ್ ಫ್ಯೂಚರ್ ಅಲ್ಲಿ ಸ್ವಲ್ಪ ನೀವು ಮನಿ ಮೈಂಡೆಡ್ ಆಗ್ಬೋದು, ಅಥವಾ ನಿಮ್ಗೆ ಆ ಒಂದು ಜಲಸ್ ಅನ್ನುವಂಥದ್ದು ಆ ರೀತಿ ಮಾಡಿಸ್ಬೋದು, ಅಥವಾ ಅವ್ರಿಗೆ ಮಾಡಿಸ್ಬೋದು. ಮೇಜರ್ ಆಗಿ ಇಬ್ರು ಕಡೆಯಿಂದನೂ ನಾನು ಹೇಳ್ತೀನಿ, ಯಾಕಂತಂದ್ರೆ ಇಬ್ರಿಗೂ ಇದು ಪ್ರಾಬ್ಲಮ್ ಬರ್ತಾ ಇದೆ. ಹಾಗಾಗಿ ಇಬ್ರು ಕೂಡ ವರ್ಕ್ ಮಾಡ್ಬೇಕಾಗಿರುವಂತ ಅವಶ್ಯಕತೆ ಇದೆ. ಕಂಟ್ರೋಲ್ ಏನ್ ಬಿಡ್ಬೇಕು, ಹಂಗಿದ್ರೆ ಏನ್ ಬಿಡ್ಬೇಕು ನೋಡಿ, ಕಂಟ್ರೋಲ್ ಮಾಡೋದನ್ನ ಬಿಡ್ಬೇಕು, ಜಲಸ್ ಮಾಡೋದನ್ನ ಬಿಡಬೇಕು. ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಹಾಗಿದ್ರೆ, ಗೈಡೆನ್ಸ್ ಏನ್ ಕೊಡ್ತಾ ಇದೆ ಇದರಲ್ಲಿ? ಜಸ್ಟಿಸ್ ಇನ್ ರಿಲೇಶನ್ಶಿಪ್, ಸ್ಟ್ರಿಕ್ಟ್. ಓಕೆ, ತುಂಬಾ ಸ್ಟ್ರಿಕ್ಟ್ ಆಗಿರುವಂತದ್ದು ಮ್ಯಾರೇಜ್ ಇರ್ಬೋದು. ನೋಡಿ, ಇಲ್ಲಿ ನಾವು ಇದನ್ನ ಎರಡು ಆಂಗಲ್ ಅಲ್ಲಿ ವಿಚಾರ ಮಾಡ್ಬೇಕು. ನೀವು ಏನ್ ಅನ್ಕೊಳ್ತಾ ಇದ್ದೀರಾ, ಓಕೆ, ಅದು ಯಾವ ರೀತಿಯಾಗಿ ನಿಮ್ಮ ಒಂದು ಮ್ಯಾನಿಫೆಸ್ಟ್ ಇಲ್ಲಿ ಈಡೇರುತ್ತೆ. ಲೈಕ್ ಅದು ಜಸ್ಟಿಸ್ ಯೂನಿವರ್ಸೇ ಮಾಡುತ್ತೆ. ಏನಂತಂದ್ರೆ ನಿಮಗೆ ಸರಿ ಇತ್ತು ಅಂತಂದ್ರೆ ರಿಲೇಶನ್ಶಿಪ್ ಕಂಟಿನ್ಯೂ ಆಗುತ್ತೆ, ಸರಿ ಇದ್ದಿದ್ದಿಲ್ಲ ಅಂತಂದ್ರೆ ಅದು ತಾನಾಗ್ಲೇ ಹೋಗುತ್ತೆ. ಅದಕ್ಕೆ ನೀವು ರೆಡಿ ಆಗಿರ್ಬೇಕು. ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಡಿಸ್ಹಾನೆಸ್ಟಿ ಅನ್ನೋದು ಇಟ್ಕೊಳಿಕ್ ಹೋಗ್ಬೇಡಿ. ಇಲ್ಲಿ ಇನ್ಜಸ್ಟಿಸ್ ಆಗುವಂಥದ್ದು, ಡಿಸ್ಹಾನೆಸ್ಟಿ ಆಗುವಂಥದ್ದು, ಅಥವಾ ಏನೋ ನೀವು ಮಾತಾಡಿದ್ರಿ ಎದುರುಗಡೆ ಇರುವಂತ ವ್ಯಕ್ತಿ ಹರ್ಟ್ ಆಗ್ತಾರೋ ಇಲ್ವೋ ಅದನ್ನ ವಿಚಾರ ಮಾಡೋದಿಲ್ಲ. ಮತ್ತೆ ಓಕೆ, ಹೇಗೂ ನಾನು ಬಿಡ್ತಾ ಇದ್ದೀನಿ ಪಾರ್ಟ್ನರ್ಗೆ, ಲಾಯಲ್ಟಿ ಅನ್ನುವಂಥದ್ದು. ಓಕೆ, ನೋಡೋಣ, ಮತ್ತೆ ಎಲ್ಲಾದ್ರೂ ಫ್ಲರ್ಟಿಂಗ್ ನೇಚರ್ ಇಟ್ಕೊಳ್ಳೋವಂಥದ್ದು. ಸೊ ಇದು ಎಲ್ಲ ಬೇಡ ಅನ್ನುವಂಥದ್ದು ಯೂನಿವರ್ಸ್ ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಇಂಪ್ಯಾಕ್ಟ್ ಆಗುತ್ತೆ, ನಿಮ್ಮ ಲೈಫಲ್ಲಿ ಇಫೆಕ್ಟ್ ಆಗುತ್ತೆ. ಇದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕು ಅಂತ
ನಿಮಗೆ ಮೆಸೇಜಸ್ ಬರ್ತಾ ಇದೆ. ಓಕೆ, ಹೋಪ್ ನಿಮಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಖಂಡಿತ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.